ರಾಜ್ಯ ರಾಜಕೀಯದಲ್ಲಿ ಈಗ ಗಂಡಾಗುಂಡಿ ಪಾಲಿಟಿಕ್ಸ್ ನಡೀತಾ ಇದೆ. ಪ್ರಧಾನಿ ಮನೆ ಮುಂದೆಯೂ ಕೂಡ ಗುಂಡಿ ಎಂದಿದ್ದಂತಹ ಡಿಕೆ ಇದಕ್ಕೆ ಪೋಸ್ಟರ್ ಕೌಂಟರ್ ಕೊಟ್ಟಿರುವಂತಹ ಜೆಡಿಎಸ್ ಪಕ್ಷ. ರಾಜ್ಯ ರಾಜಕೀಯದಲ್ಲಿ ಈಗ ಗಂಡಾಗುಂಡಿ ಪಾಲಿಟಿಕ್ಸ್. ಪ್ರಧಾನಿ ಮೋದಿ ಮನೆಯ ಮುಂದೆಯೂ ಕೂಡ ಗುಂಡಿ ಎಂದಿದ್ದಂತಹ ಡಿಕೆ ಇದಕ್ಕೆ ಪೋಸ್ಟರ್ ಮೂಲಕ ಕೌಂಟರ್ ಕೊಟ್ಟಿರುವಂತಹ ಜೆಡಿಎಸ್ ಪಕ್ಷ. ಡಿಕೆ ಲವ್ ಸ್ಪಾಟ್ ಹೋಲ್ಸ್ ಅಂತ ಹೇಳಿ ಎಐ ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ. ಜೆಡಿಎಸ್ ಪೋಸ್ಟರ್ಗೆ ತಿರುಗೇಟು ಕೊಟ್ಟಿರುವಂತಹ ಡಿಕೆ ಸುರೇಶ್ ಪಿಎಂ ಲವ್ ಸ್ಪಾಟ್ ಹೋಲ್ಸ್ ಕೂಡ ರಿಲೀಸ್ ಮಾಡಲು ಹೇಳಿದ್ದೇನೆ, ರಿಲೀಸ್ ಆಗಿರಬೇಕು ನೋಡಿ, ವ್ಯಂಗ್ಯ ಆಡಿರುವಂತಹ ಡಿಕೆಎಂ ಒಬ್ಬರೇ ಅಲ್ಲ, ನಾನು ಕೂಡ ಗುಂಡಿ ನೋಡಿದ್ದೇನೆ. ಮಳೆ ಬಂದ ಒಂದು ಸಂದರ್ಭದಲ್ಲಿ ರಸ್ತೆ ಗುಂಡಿ ಆಗೋದು ಸಹಜ. ಮಳೆ ಕಡಿಮೆ ಆದ್ಮೇಲೆ ಸಿಎಂ ಆದೇಶದಂತೆ ರಸ್ತೆ ಸಮಸ್ಯೆ ನಿವಾರಣೆಯಾಗುತ್ತೆ. ವಿಪಕ್ಷಗಳಿಗೆ ಕೌಂಟರ್ ಕೊಟ್ಟಿರುವಂತಹ ಮಾಜಿ ಸಂಸದ ಡಿಕೆ ಸುರೇಶ್. ಎಸ್ ವೀಕ್ಷಕರೇ, ರಾಜ್ಯ ರಾಜಕೀಯದಲ್ಲಿ ಈಗ ಗಂಡಾಗುಂಡಿ ಜಾಸ್ತಿ ಆಗಿ ನಡೀತಾ ಇದೆ. ಏನ್ ಹೇಳಿದ್ರು ಡಿಕೆ ಸುರೇಶ್ ಅವರು ಅಂತ ನೋಡ್ಕೊಂಡ್ಬರೋಣ. ಬಟ್ ಇವೊಂದು ಬಿಜೆಪಿ ಮತ್ತು ಜೆಡಿಎಸ್ ಐ ಲವ್ ಪಾಟ್ ಹೋಲ್ಸ್ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ. ಐ ಲವ್ ಪಿಎಂ ರೋಡ್ ಪಾಟ್ ಹೋಲ್ಸ್ ಇವತ್ತು ರಿಲೀಸ್ ಮಾಡಕ್ಕೆ ಹೇಳಿದ್ದೀನಿ. ಇವತ್ತು ಟ್ಯಾಗ್ ಆಗಿರಬೇಕು ನೋಡಿ, ಪ್ರಧಾನಮಂತ್ರಿಗಳ ರಸ್ತೆ ಇದೆ, ರಸ್ತೆ ಮನೆ ಮುಂದೆ ರಸ್ತೆ ಗುಂಡಿಗಳು ಏನಿದೆಯಲ್ಲ ಅದನ್ನು ಕೂಡ ರಿಲೀಸ್ ಮಾಡಿದ್ದೀವಿ ನೋಡಿ. ಎಲ್ಲಿ? ಡೆಲ್ಲಿ. ಟ್ಯಾಗ್ ಮಾಡಕ್ಕೆ ಹೇಳಿದ್ದೀನಿ. ನಾನು ನೋಡಿದ್ದೀನಿ, DCM ಅವ್ರು ಒಬ್ಬರೇ ಅಲ್ಲ, ನಾನು ನೋಡಿದ್ದೀನಿ. ಹಂಗಲ್ಲ, ಮಳೆ ಹುಯ್ದಂಥ ಸಂದರ್ಭದಲ್ಲಿ ಆಗೋದು ಸಹಜ. ಇವರು ಉತ್ತಮವಾದಂಥ ಗುಣಮಟ್ಟದ ರಸ್ತೆಗಳನ್ನು BJP ಸರ್ಕಾರದವರು ಹಾಕಿದ್ದಿದ್ರೆ ಈ ಸಮಸ್ಯೆಗಳು ಬರ್ತಾ ಇರಲಿಲ್ಲ. ಈಗ ನಮ್ಮಲ್ಲೆಲ್ಲ ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾರೆ, 5 ವರ್ಷ 7 ವರ್ಷ 8 ವರ್ಷ ರಸ್ತೆಗಳಿರ್ತವೆ. ನೀವು ಹಾಕಿರೋ ರಸ್ತೆಗಳು 3 ವರ್ಷಕ್ಕೆ 2 ವರ್ಷಕ್ಕೆ ಕಿತ್ತೋಯ್ತಾ ಇದೆ ಅಂತ ಅಂದರೆ ಎಂಥ ಒಳ್ಳೆ ರಸ್ತೆ ಹಾಕಿದ್ದೀರಿ ಅಂತೇಳಿ ನಿಮಗೆ ಸರ್ಟಿಫಿಕೇಟ್ ಕೊಡಬೇಕು ಪ್ರಧಾನಮಂತ್ರಿಗಳು. ನೀವು ಮಾಡಿರೋ ರಸ್ತೆಗಳ ಗುಣಮಟ್ಟದ ಪರಿಶೀಲನೆ ಆಗಬೇಕು. ಸೊ ಹಾಗಾಗಿ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಕ್ಕಂಥದ್ದಲ್ಲ. ಮಳೆ ನಿಂತ ಮೇಲೆ ಸಂಪೂರ್ಣವಾಗಿ ಮೇಜರ್ ರಸ್ತೆಗಳೇನಿದೆ ಆ ಎಲ್ಲವನ್ನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲರೂ ಸೇರಿ ಕಂಪ್ಲೀಟ್ ರಸ್ತೆಗಳನ್ನು ಮಾಡ್ತಾರೆ. ಎಸ್ ವೀಕ್ಷಕರೇ, ಡಿಕೆ ಸುರೇಶ್ ಅವರು ಆಬ್ವಿಯಸ್ಲಿ ಬಿಟ್ಕೊಡಕ್ಕಾಗಲ್ಲ, ಪಕ್ಷನೂ ಬಿಟ್ಕೊಡಕ್ಕಾಗಲ್ಲ, ಹಣನೂ ಬಿಟ್ಕೊಡಕ್ಕಾಗಲ್ಲ. ಬಟ್ ರಾಜ್ಯ ರಾಜಕೀಯದಲ್ಲಿ ಈಗ ಗುಂಡಿಗಳ ವಿಚಾರದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಪ್ರಧಾನಿ ಮೋದಿ ಮನೆ ಮುಂದೆಯೂ ಕೂಡ ಗುಂಡಿ ಎಂದಿದ್ದಂತಹ ಡಿಕೆ ಇದಕ್ಕೆ ಪೋಸ್ಟರ್ ಕೌಂಟರ್ ಕೊಟ್ಟಿರುವಂತಹ ಜೆಡಿಎಸ್ ಪಕ್ಷ ಡಿಕೆ ಲವ್ಸ್ ಪಾಟ್ ಹೋಲ್ಸ್ ಅನ್ನುವಂತಹ ಎಐ ಚಿತ್ರವನ್ನ ರಿಲೀಸ್ ಮಾಡಿದ್ದಾರೆ. ಜೆಡಿಎಸ್ ಪೋಸ್ಟರ್ಗೆ ತಿರುಗೇಟು ಕೊಟ್ಟಿರುವಂತಹ ಡಿಕೆ ಸುರೇಶ್ ಅವರು ಪಿಎಂ ಲವ್ ಸ್ಪಾಟ್ ಹೋಲ್ಸ್ ಕೂಡ ರಿಲೀಸ್ ಮಾಡಲು ಹೇಳಿದ್ದೇನೆ ಅಂತ ಹೇಳಿ ತನ್ನ ಅಣ್ಣನನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಎಸ್ ಆಬ್ವಿಯಸ್ಲಿ. ಬಟ್ ಬೆಂಗಳೂರಿನಲ್ಲಿ ಸರ್ ಡಿಕೆ ಸುರೇಶ್ ಅವರೇ, ಬೆಂಗಳೂರಿನಲ್ಲಿ ಕಾಲಿಡಕ್ಕಾಗ್ತಾ ಇಲ್ಲ ರೀ. ಗಾಡಿಗಳು ಹೇಗೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ಮೊನ್ನೆ ತಾನೇ ಒಂದು ಆಕ್ಸಿಡೆಂಟ್ ಆಯ್ತು. ಇವತ್ತು ಬೆಳಿಗ್ಗೆ ಅನ್ಸುತ್ತೆ, ನಾನು ಓದ್ತಾ ಇದ್ದೆ ಇವತ್ತು ಬೆಳಿಗ್ಗೆ ಒಂದು ಕಾಲೇಜ್ ಹುಡುಗ ಬೈಕಲ್ಲಿ ಬರ್ತಾ ಇರ್ತಾನೆ, ಗುಂಡಿ ಇರುತ್ತೆ, ತಪ್ಸೋಕ್ ಹೋಗಿ ಪಕ್ಕಕ್ಕೆ ಸರ್ಕೊಳ್ತಾನೆ. ಪಕ್ಕದಿಂದ ಒಂದು ಟ್ರಕ್ ಬರ್ತಾ ಇರುತ್ತೆ, ಹೋಯ್ತು, ಸತ್ತೋದ ಅವನು. ಈ ರೀತಿಯಾಗಿ ರಸ್ತೆಗಳು ಗುಂಡಿಗಳನ್ನ ಇಟ್ಕೊಂಡ್ರೆ ಬಿಜೆಪಿ ಅವ್ರ ಬಗ್ಗೆ ಹೇಳ್ತಾ ಇದ್ದೀರಾ ಈಗ. ಸರ್ ಓಕೆ ಸರ್, ಬಿಜೆಪಿ ಅವರು ಇಷ್ಟು ವರ್ಷ ಅಧಿಕಾರವನ್ನ ಮಾಡಿದ್ದಾರೆ, ಅಧಿಕಾರದಲ್ಲಿ ಇದ್ರು. ಈಗ 2.5 ವರ್ಷದಿಂದ ಇದ್ದವ್ರು ಯಾರು? ನೀವೇ ಅಲ್ವಾ? ನೋಡ್ಬೇಕಿತ್ತಲ್ವಾ? ಜನರ ಪ್ರಾಣ ಹೋಗ್ತಿದೆ ಸರ್. ಇಲ್ಲಿ ಜೆಡಿಎಸ್ ಪಕ್ಷ, ಬಿಜೆಪಿ ಪಕ್ಷ, ಕಾಂಗ್ರೆಸ್ ಪಕ್ಷ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ಹೋಗ್ತಾ ಇರೋದು ಯಾರ್ದು ಪ್ರಾಣ? ಜನಸಾಮಾನ್ಯರ ಪ್ರಾಣ. ಮಳೆ ನಿಲ್ಲಿ ಅಂತ ಹೇಳ್ತಾ ಇದ್ದೀರಾ. 2 ದಿನ 3 ದಿನ ಆಯ್ತು ಬೆಂಗಳೂರಲ್ಲಿ. ಸರ್ ಎಲ್ಲಿ ಸರ್ ಮಳೆ ಬರ್ತಾ ಇದೆ? ಸ್ವಲ್ಪ ಹೇಳ್ಬಿಡ್ತೀರಾ ನಮ್ಗೆ, ಎಲ್ಲಿ ಬರ್ತಾ ಇದೆ ಮಳೆ? ಮಳೆ ನಿಂತಿದೆ ಆಲ್ರೆಡಿ, ಚಳಿಗಾಲ ಶುರುವಾಗಿದೆ. ಅದು ಊರ್ ಕಡೆಗಾಯ್ತು ಮಳೆ ಬರ್ತಾ ಇರುವಂತದ್ದು. ಇಲ್ಲೇನ್ ಬರ್ತಾ ಇಲ್ವಲ್ಲ ಮಳೆ? ಮತ್ತ್ಯಾಕೆ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದೀರಾ? ಇತ್ತು ಅಂತಂದ್ರೆ ನೀವೇ ದುರಸ್ತಿ ಕೆಲಸವನ್ನ ಮಾಡ್ಬಿಡಿ. ಯಾಕೆ ಆದ್ರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.